ಗೈಸ್ ಪ್ರೀಮಿಯರ್ ಪ್ರೋ ಟ್ಯೂಟೋರಿಯಲ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಗೆ ಪ್ರೀಮಿಯರ್ ಪ್ರೋ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ನಾವು ಕಂಪ್ಲೀಟ್ ಬೇಸಿಕ್ ಇಂದ ಸ್ಕ್ರಾಚ್ ಇಂದ ಶುರು ಮಾಡೋಣ. ಸೊ ಈ ವಿಡಿಯೋದಲ್ಲಿ ಪ್ರೀಮಿಯರ್ ಪ್ರೋದಲ್ಲಿ ಪ್ರಾಜೆಕ್ಟ್ ಯಾವ ಥರ ಕ್ರಿಯೇಟ್ ಮಾಡೋದು, ಮತ್ತೆ ಇಂಪೋರ್ಟ್ ಅಂದ್ರೆ ಏನು, ಯಾವ ಥರ ಫುಟೇಜ್ನ ಇಂಪೋರ್ಟ್ ಮಾಡೋದು, ಮತ್ತೆ ಅದಾದ್ಮೇಲೆ ಇಂಟರ್ಫೇಸ್ ಯಾವುದು ಅಂತ ನೋಡೋಣ ಬನ್ನಿ. ಫಸ್ಟ್ ಪ್ರೀಮಿಯರ್ ಪ್ರೋ ಓಪನ್ ಮಾಡಿ. ಪ್ರೀಮಿಯರ್ ಪ್ರೋ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಂಟರ್ಫೇಸ್ ಈ ಥರ ಇರುತ್ತೆ. ಫಸ್ಟ್ ನ್ಯೂ ಪ್ರಾಜೆಕ್ಟ್, ಓಪನ್ ಪ್ರಾಜೆಕ್ಟ್ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಇರುತ್ತೆ. ಫಸ್ಟ್ ಓಪನ್ ಮಾಡಿದ ತಕ್ಷಣ ನ್ಯೂ ಪ್ರಾಜೆಕ್ಟ್ ಕೊಡಿ. ಏನಕ್ಕೆ ಫಸ್ಟ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತೀನಿ. ನೀವು ಯಾವುದೇ ಎಡಿಟ್ ಮಾಡೋಕೆ ಮುಂಚೆ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಲೇಟರ್ ನೀವು 15 days 20 days ಆದಮೇಲೆ ಮತ್ತೆ ಈ ಪ್ರಾಜೆಕ್ಟ್ ಓಪನ್ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಈ ಪ್ರಾಜೆಕ್ಟ್ ಎಲ್ಲಿ ಸೇವ್ ಮಾಡಿರ್ತೀರ ಅಲ್ಲೋಗಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಆ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಡಿಟರ್ಸ್ ಇರ್ತಾರೆ, ಅವ್ರಿಗೆ ನೀವು ಪ್ರಾಜೆಕ್ಟ್ನ ಶೇರ್ ಮಾಡಬೇಕಾದ್ರೂ ಈ ಪ್ರಾಜೆಕ್ಟ್ ಫೈಲ್ನ ಡೈರೆಕ್ಟ್ ಶೇರ್ ಮಾಡ್ಬೋದು. ಪ್ರಾಜೆಕ್ಟ್ ನೇಮ್ ಕೇಳ್ತಿದೆ, ಇಲ್ಲಿ ಡೆಮೋ ಅಂತ ಕೊಡ್ತೀನಿ ಸುಮ್ಮನೆ. ನೆಕ್ಸ್ಟ್ ಪ್ರಾಜೆಕ್ಟ್ ಲೊಕೇಶನ್, ಇದು ಎಲ್ಲಿ ಸೇವ್ ಮಾಡಬೇಕು ಅನ್ನೋದೇ ಪ್ರಾಜೆಕ್ಟ್ ಲೊಕೇಶನ್ ಅಷ್ಟೇ. ಓಕೆ, ಅದನ್ನ ನಾನು ಡೌನ್ಲೋಡ್ಸಲ್ಲಿ ಸೇವ್ ಮಾಡ್ತೀನಿ. ನೀವು ಒಂದು ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲೂ ಸೇವ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಕೊಡಿ. ನೆಕ್ಸ್ಟ್ ಈ ಥರ ಪ್ರೀಮಿಯರ್ ಪ್ರೋ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಲೆಫ್ಟಲ್ಲಿ ನೋಡ್ತಿದ್ದೀರಲ್ವ, ಇದು ಸೋರ್ಸ್ ವಿಂಡೋ. ನೀವು ಯಾವುದಾದ್ರೂ ಒಂದು ಕ್ಲಿಪ್ನ ಇಂಪೋರ್ಟ್ ಮಾಡಿ ಅದನ್ನು ನೋಡಬೇಕಂದ್ರೆ ಇದರಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದು ಪ್ರೋಗ್ರಾಮ್ ವಿಂಡೋ ಅಂತ ಕರಿತೀವಿ. ಕೆಳಗಡೆ ಇರೋದು ಟೈಮ್ ಲೈನ್, ಲೆಫ್ಟಲ್ಲಿ ಇರೋದು ಪ್ರಾಜೆಕ್ಟ್ ಪ್ಯಾನಲ್ ಅಂತ. ಇದರಲ್ಲಿ ಡೈರೆಕ್ಟ್ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ. ಸೊ ಅದರಿಂದ ಒಂದು ವೀಡಿಯೋನ ಇಂಪೋರ್ಟ್ ಮಾಡಿ ನಿಮಗೆ ಪ್ಯಾನಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇಂಪೋರ್ಟ್ ಅಂದರೆ ಏನಂದರೆ, ಇವಾಗ ಒಂದು ವೀಡಿಯೋ ನೀವು ಎಡಿಟ್ ಮಾಡ್ಬೇಕು. ಎಲ್ಲಾದರೂ ಟ್ರಾವೆಲಿಂಗ್ ಎಲ್ಲಾದರೂ ಹೋಗಿರ್ತೀರ, ಟ್ರಿಪ್ ಹೋಗಿರ್ತೀರ, ಆ ವೀಡಿಯೋನ ನೀವು ಇವಾಗ ಎಡಿಟ್ ಮಾಡ್ಬೇಕು. ಆ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ನಿಮ್ಮ ಸಿಸ್ಟಮಲ್ಲಿ ಇರುತ್ತೆ ಅಥವಾ ಲ್ಯಾಪ್ಟಾಪಲ್ಲಿ ಇರುತ್ತೆ. ಅದನ್ನು ನೀವು ಡೈರೆಕ್ಟ್ ಎಡಿಟ್ ಮಾಡೋಕ್ಕಲ್ಲ ಸಾಫ್ಟ್ವೇರಲ್ಲಿ. ನೀವು ಆ ಕ್ಲಿಪ್ನ ಫಸ್ಟು ಸಾಫ್ಟ್ವೇರ್ ಒಳಗೆ ತಗೊಬಂದು ಆಮೇಲೆ ಆ ಕ್ಲಿಪ್ನ ಎಡಿಟ್ ಮಾಡಬೇಕು. ನೀವು ಯಾವುದೇ ಕ್ಲಿಪ್ ಎಡಿಟ್ ಮಾಡಬೇಕಂದ್ರೆ ಫಸ್ಟು ಸಾಫ್ಟ್ವೇರ್ ಒಳಗೆ ತರಬೇಕು. ಅದನ್ನೇ ಇಂಪೋರ್ಟ್ ಅಂತ ಹೇಳ್ತೀವಿ. ಇಂಪೋರ್ಟ್ ಯಾವ ಥರ ಮಾಡೋದಂದರೆ, ಡೈರೆಕ್ಟ್ ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲ್ ಕಾಣ್ತಿದೆ ಅಲ್ವಾ, ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇಂಪೋರ್ಟ್ ಅಂತ ಕಾಣಿಸ್ತಿದೆ ಅಲ್ವ. ಇಂಪೋರ್ಟ್ ಅಂತ ಕೊಟ್ಟು ನಿಮ್ಗೆ ಯಾವ ಕ್ಲಿಪ್ ಬೇಕು ಅದನ್ನು ಕ್ಲಿಕ್ ಮಾಡಿ ಈ ನಾವೊಂದು ಯಾವುದೋ ಒಂದು ರ್ಯಾಂಡಮ್ ಕ್ಲಿಕ್ ತಗೋತೀನಿ. ಓಕೆ, ಇದು ಇಂಪೋರ್ಟ್ ಅಂತ ಈ ಥರ ಇಂಪೋರ್ಟ್ ಆಗುತ್ತೆ. ಡೈರೆಕ್ಟ್ ರೈಟ್ ಕ್ಲಿಕ್ ಯೂಸ್ ಮಾಡಿ ನೀವು ಇಂಪೋರ್ಟ್ ಮಾಡುವ, ಅಥವಾ ಕೀಬೋರ್ಡ್ ಶಾರ್ಟ್ಕಟ್ ಬೇಕಂದರೆ ಕಂಟ್ರೋಲ್ ಐ. ವಿಂಡೋಸ್ ಯೂಸ್ ಮಾಡ್ತಿದ್ರೆ ಕಂಟ್ರೋಲ್ ಐ, ಅಥವಾ ಮ್ಯಾಕ್ ಯೂಸ್ ಮಾಡ್ತಿದ್ರೆ ಕಮಾಂಡ್ ಐ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಕಮಾಂಡ್ ಐ ಪ್ರೆಸ್ ಮಾಡಿದ್ರೆ ಯಾವುದೋ ಒಂದು ಯಾವ ಕ್ಲಿಪ್ನ ಅಂತ ನಿಮ್ಗೆ ಗೊತ್ತಿರುತ್ತೆ, ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡಿ. ನೀವು ಯಾವ ವೀಡಿಯೋ ಎಡಿಟ್ ಮಾಡಬೇಕು ಆ ವೀಡಿಯೋನ ಈಗ ಸಾಫ್ಟ್ವೇರಲ್ಲೂ ತಂದಾಯಿತು, ಅದನ್ನೇ ಇಂಪೋರ್ಟ್ ಅಂತ ಕರಿತೀವಿ. ಆ ವೀಡಿಯೋನ ಇಂಪೋರ್ಟ್ ಮಾಡಾಯಿತು. ಓಕೆ, ಫಸ್ಟ್ ಪ್ಯಾನಲ್ ಯಾವುದು ನೋಡೋಣ ಅಂದರೆ ಪ್ರಾಜೆಕ್ಟ್ ಪ್ಯಾನಲ್ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ, ಪ್ರಾಜೆಕ್ಟ್ ಪ್ಯಾನಲ್. ಇದೇನು ಪ್ರಾಜೆಕ್ಟ್ ಪ್ಯಾನಲ್ ಅಂದರೆ, ನೀವೇನೇನು ಫುಟೇಜ್ನೆಲ್ಲ ಇಂಪೋರ್ಟ್ ಮಾಡಿರ್ತೀರಲ್ವ, ಅದೆಲ್ಲ ಈ ಪ್ರಾಜೆಕ್ಟ್ ಪ್ಯಾನಲ್ಸಲ್ಲಿ ಇರುತ್ತೆ. ನೀವು ಸ್ಕ್ರಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಪ್ರಾಜೆಕ್ಟ್ ಪ್ಯಾನಲ್ ಒಳಗಡೆ ನೀವು ವ್ಯೂಸ್, 3 types ಆಫ್ ವ್ಯೂಸ್ ಇದೆ. ಅದೇ ನೀವು ಫುಟೇಜಸ್ನ ಯಾವ ಫುಟೇಜ್ನ ಇಂಪೋರ್ಟ್ ಮಾಡಿದ್ದೀರಾ, ನೀವು ಲಿಸ್ಟ್ ಬೇಕಂದರೆ ಲಿಸ್ಟಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು 50 ಫುಟೇಜಸ್ ಐತೆ, ಬಟ್ ನೇಮ್ ಕರೆಕ್ಟಾಗಿ ಕೊಟ್ಟಿದ್ದೀರಾ, ನೀವು ಆ ನೇಮ್ ನೋಡಿದ್ರೆ ಯಾವ ಫುಟೇಜ್ ಅಂತ ಗೊತ್ತಾಗುತ್ತೆ ಅಂದರೆ ನೀವು ಲಿಸ್ಟ್ ವ್ಯೂ ಯೂಸ್ ಮಾಡ್ಬೋದು. ಅಥವಾ ನನಗೆ ನೇಮ್ ರ್ಯಾಂಡಮ್ ಆಗಿದೆ, ಯಾವ ನೇಮು ಯಾವ ಫುಟೇಜ್ ಅಂತ ಸರಿಯಾಗಿ ಗೊತ್ತಾಗಿದೆ ಅಂದರೆ ನೀವು ಡೈರೆಕ್ಟ್ ಐಕಾನ್ ವ್ಯೂ ಅಂತ ಐಕಾನ್ ವ್ಯೂ ಕೊಟ್ಟರೆ ನಿಮ್ಗೆ ಡೈರೆಕ್ಟ್ ಈ ಥರ ವೀಡಿಯೋ ಫಸ್ಟು ಫ್ರೇಮ್ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನನಗೆ ಐಕಾನ್ ವ್ಯೂ ಕೊಟ್ಟಿದ್ದೀನಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ನೊಂದು ವ್ಯೂ ಇದೆ, ಅದಂದರೆ ಸ್ವಿಚ್ ದ ಕರೆಂಟ್ ವ್ಯೂ ಟು ಫ್ರೀ ಫಾರ್ಮ್ ವ್ಯೂ. ಫ್ರೀ ಫಾರ್ಮ್ ವ್ಯೂ ಅಂದರೆ ಅಲ್ಲೇ ಒಂಥರ ನೀವು ಡ್ರ್ಯಾಗ್ ಮಾಡಿ ನೋಡ್ಕೋಬೋದು ವೀಡಿಯೋ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತ. ನೆಕ್ಸ್ಟ್ ಈ ಸೋರ್ಸ್ ವಿಂಡೋ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನೀವು ಇಂಪೋರ್ಟ್ ಮಾಡಿರ್ತೀರಲ್ಲ ಫುಟೇಜ್, ಅದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ. ಮೇನ್ಲಿ ಇಟ್ ಈಸ್ ಯೂಸ್ ಟು ಪ್ರಿವ್ಯೂ ದ ವೀಡಿಯೋ. ಯಾವ ವೀಡಿಯೋನ ಇಂಪೋರ್ಟ್ ಮಾಡಿರ್ತೀರ ಆ ವೀಡಿಯೋನ ನೋಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೀಕ್ವೆನ್ಸ್ ಪ್ಯಾನಲ್. ಈ ಸೀಕ್ವೆನ್ಸ್ ಪ್ಯಾನಲಲ್ಲೇ ನಾವು ವೀಡಿಯೋ ಟ್ರಿಮ್ ಮಾಡೋದಾಗಲಿ, ಅಥವಾ ಯಾವುದಾದ್ರೂ ಟ್ರಾನ್ಸಿಷನ್ ಆ್ಯಡ್ ಮಾಡೋದಾಗಲಿ, ಅಥವಾ ಏನೇ ಟೆಕ್ಸ್ಟ್ ಲೇಯರ್ ಆ್ಯಡ್ ಮಾಡೋದಾಗಲಿ, ಕಂಪ್ಲೀಟ್ ಎಲ್ಲ ನಾವು ಮ್ಯಾಕ್ಸಿಮಮ್ ಟೈಮ್ ಇದರಲ್ಲೇ ಸ್ಪೆಂಡ್ ಮಾಡೋದು. ಈ ಟೈಮ್ನಲ್ಲಿ ಏನೇನು ಕರೆಕ್ಷನ್ ಮಾಡ್ತೀವಿ ಅದೆಲ್ಲ ನಮಗೆ ಮೇಲ್ಗಡೆ ಪ್ರೋಗ್ರಾಮ್ ವಿಂಡೋ, ಇದರಲ್ಲಿ ನಮಗೆ ಎಫೆಕ್ಟ್ ಆಗುತ್ತೆ. ಪ್ರೋಗ್ರಾಮ್ ವಿಂಡೋ ಮೇನ್ಲಿ ಏನಂದರೆ, ನೀವು ಏನು ವೀಡಿಯೋ ಮಾಡ್ತೀರಾ ಅದನ್ನ ಪ್ರಿವ್ಯೂ ಮಾಡೋದಷ್ಟು. ನೀವು ಏನೇನು ಎಡಿಟ್ ಮಾಡ್ತೀರಾ ಅದನ್ನ ಪ್ರಿವ್ಯೂ ಮಾಡೋಕ್ಕೆ ಪ್ರೋಗ್ರಾಮ್ ವಿಂಡೋ. ಇವಾಗ ನಿಮ್ಮ ಸೋರ್ಸ್ ವಿಂಡೋ ಮತ್ತು ಪ್ರೋಗ್ರಾಮ್ ವಿಂಡೋಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಸೋರ್ಸ್ ವಿಂಡೋ ಏನಕ್ಕೆ ಅಂದರೆ ನೀವು ಫುಟೇಜ್ ಯಾವ್ದು ಇಂಪೋರ್ಟ್ ಮಾಡಿರ್ತೀರ ಅದು ನೋಡೋಕ್ಕೆ ಮಾತ್ರ ಯೂಸ್ ಮಾಡೋದು ಅಷ್ಟೇ ಸೋರ್ಸ್ ವಿಂಡೋ. ಅದನ್ನೇ ಪ್ರೋಗ್ರಾಮ್ ವಿಂಡೋ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನೀವು ಏನು ಎಡಿಟ್ ಮಾಡ್ತಿರ್ತೀರ, ನೀವು ಯಾವ್ದು ನಿಮ್ಮ ಇಮ್ಯಾಜಿನೇಷನ್ ಯಾವ ಥರ ಎಡಿಟ್ ಬೇಕು ಆ ಥರ ಮಾಡಿರ್ತೀರ, ಆ ಎಡಿಟ್ನ ನೋಡೋಕ್ಕೆ ನೀವು ಯಾವ ಥರ ಇಷ್ಟೊತ್ತವರೆಗೂ ಯಾವ ಥರ ಎಡಿಟ್ ಮಾಡಿದ್ರಿ, ಏನೇನು ಕಟ್ಸ್ ಮಾಡಿದ್ರಿ, ಯಾವ ಥರ ಒಂದು ವೀಡಿಯೋನ ಫಾರ್ಮ್ ಮಾಡಿದ್ರಿ ಅಂತ ನೋಡೋಕ್ಕೆ ನಾವು ಯೂಸ್ ಮಾಡೋದು ಪ್ರೋಗ್ರಾಮ್ ವಿಂಡೋ. ನೆಕ್ಸ್ಟ್ ಎಫೆಕ್ಟ್ಸ್ ಪ್ಯಾನಲ್. ಎಫೆಕ್ಟ್ಸ್ ಪ್ಯಾನಲಲ್ಲಿ ತುಂಬಾ ಇಲ್ಲಿ ಪ್ರೀಸೆಟ್ಸ್ ಇರುತ್ತೆ. ಲುಮೆಟ್ರಿಕ್ ಅಂದರೆ ಕಲರ್ ಪ್ರೀಸೆಟ್ಸ್ ಇರುತ್ತೆ, ಆಡಿಯೋ ಟ್ರಾನ್ಸಿಷನ್ ಮತ್ತು ವೀಡಿಯೋ ಎಫೆಕ್ಟ್ಸು ಎಲ್ಲ ಇದೆ. ಇದೆಲ್ಲ ಮುಂದೆ ಎಫೆಕ್ಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ. ನೆಕ್ಸ್ಟ್ ಎಸೆನ್ಷಿಯಲ್ ಗ್ರಾಫಿಕ್ಸ್ ಅಂದರೆ ಇದು ಕಂಪ್ಲೀಟ್ ಒಂದು ಪ್ರೀಸೆಟ್ ಥರ ಕೊಟ್ಟಿರ್ತಾರೆ, ಅದನ್ನ ಯೂಸ್ ಮಾಡ್ಕೋಬೋದು. ಮತ್ತು ಟೆಕ್ಸ್ಟ್ ಏನೆಲ್ಲ ಆ್ಯಡ್ ಮಾಡಿಬಿಟ್ಟು ಟೆಕ್ಸ್ಟ್ ಅಲೈನ್ ಮಾಡಬೇಕು, ಮತ್ತು ಫಾಂಟ್ ಸೈಜ್ ಚೇಂಜ್ ಮಾಡಬೇಕು, ಆ ಥರ ಇದ್ದರೆ ಎಸೆನ್ಷಿಯಲ್ ಗ್ರಾಫಿಕ್ಸ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಲುಮೆಟ್ರಿಕ್ ಕಲರ್. ಈ ಪ್ಯಾನಲ್ ಏನಕ್ಕೆ ಯೂಸ್ ಮಾಡ್ತೀವಿ, ಕಲರಿಂಗ್. ಇದು ನಿಮ್ಗೆ ನೋಡಿದ್ರೆ ಏನು ಗೊತ್ತಾಗ್ತಿಲ್ಲ, ಟೆಂಪ್ರೇಚರ್, ಟಿಲ್ಟು, ಎಕ್ಸ್ಪೋಜರ್, ಕಾಂಟ್ರಾಸ್ಟ್ ಎಲ್ಲ ಚೇಂಜ್ ಮಾಡ್ಬೋದು.
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಟೂಲ್ಸ್ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ನೋಡೋಣ, ಮತ್ತು ಸೀಕ್ವೆನ್ಸ್ ಯಾವ ಥರ ಕ್ರಿಯೇಟ್ ಮಾಡೋದು, ಮತ್ತು ಸೀಕ್ವೆನ್ಸ್ ಏನಕ್ಕೆ ಇಂಪಾರ್ಟೆಂಟು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡೋಣ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋ ನೋಡೋಣ.